ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಮಾಘ ಮಾಸ ಮುಗೀತು, ಇನ್ನು ಪಾಲ್ಗುಣ ಮಾಸ ಪ್ರಾರಂಭ ಆಗುತ್ತೆ. ಈಗ ಮಾಘ, ಪಾಲ್ಗುಣ, ಚೈತ್ರ ಈ ಮಾಸಗಳಲ್ಲಿ ಅತ್ಯಂತ ಹೆಚ್ಚಿನ ಜಾತ್ರೆಗಳು ನಡೆಯುತ್ತೆ. ನಮ್ಮ ಹಿರಿಯರು ಅಂದರೆ ನಮ್ಮ ಹಿಂದಿನವರು ಬಹಳ ಬುದ್ಧಿವಂತರು. ಈ ಸಮಯದಲ್ಲೇ ಜಾತ್ರೆಯನ್ನು ಮಾಡ್ತಾರಲ್ಲ, ಕಾರಣ ಏನಿರ್ಬೋದು ಬಂಧುಗಳೇ? ಯೋಚನೆ ಮಾಡಿದ್ದೀರಾ? ಹಾಂ, ಹೌದು. ರಥಸಪ್ತಮಿ ಆದ ನಂತರ ಸೂರ್ಯನಾರಾಯಣ ಹೊಸ ತೇರನ್ನು ಇರ್ತಾನೆ. ಪ್ರಕಾಶಮಾನವಾಗಿ ಅತ್ಯಂತ ವೇಗವಾಗಿ, ಅತ್ಯಂತ ಪ್ರಖರವಾಗಿ ತನ್ನ ಬೆಳಕನ್ನು ಹರಿಬಿಡ್ತಾ ಇರ್ತಾನೆ. ಅಂದರೆ ಶಾಖದ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ. ಹೀಗಾಗಿ ಮಾಘ ಬಂತು ಅಂದರೆ ಬಿಸಿಲು ಜಾಸ್ತಿ. ಮಾಘ, ಪಾಲ್ಗುಣ ಮಾಸ, ಈ ಚೈತ್ರ ಮಾಸ ಈ ಕಾಲದಲ್ಲಿ ಹೆಚ್ಚು ಸೆಕೆ ಇದೆಲ್ಲ ಬರುತ್ತೆ. ಹಾಗಾಗಿನೇ ಈ ಸಮಯದಲ್ಲೇ ಹೆಚ್ಚು ಜಾತ್ರೆಗಳು ನಡೆಯುತ್ತೆ. ಜಾತ್ರೆಗಳಲ್ಲಿ ನೋಡಿ ಬಂಧುಗಳೇ, ಪಾನಕ, ಕೋಸಂಬರಿ, ನೀರು ಮಜ್ಜಿಗೆ ಹಾಗೆ ಇವುಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಬಂದ ಭಕ್ತಾದಿಗಳಿಗೆ ಒಂದು ತಂಪು ಸೃಷ್ಟಿ ಮಾಡಿಕೊಡ್ತಾರೆ. ಅದು ಒಂಥರ ಮನಸ್ಸಿಗೆ ಮುದ ಕೊಡುತ್ತೆ, ಸಂತೋಷ ಕೊಡುತ್ತೆ, ಹಾಗೆ ದೇಹಕ್ಕೂ ಕೂಡ ತಂಪು ಸಿಗುತ್ತೆ. ಮತ್ತು ಭಗವಂತನ ನಾಮಸ್ಮರಣೆಯಲ್ಲಿ ಅವರ ಮನಸ್ಸು ಕೂಡ ತಂಪಾಗುತ್ತೆ. ಈ ನಿಟ್ಟಿನಲ್ಲಿ ಈ ಸಮಯದಲ್ಲೇ ಹೆಚ್ಚು ಜಾತ್ರೆಗಳು ಪ್ರಚಲಿತದಲ್ಲಿದೆ. ನೋಡಿದ್ರೆ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಅಂತ. ಹೌದು ಬಂಧುಗಳೇ, ನಾವು ಆ ಹಿರಿಯರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಹಿರಿಯರು ಅನುಸರಿಸಿದಂಥ ರೀತಿ ನೀತಿಗಳು, ಕಟ್ಟುಪಾಡುಗಳು, ಇವುಗಳಿಗೆ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ ಬಂಧುಗಳೇ. ಮತ್ತು ಯಾವುದು ಕೂಡ ಒಂದು ತಪ್ಪು ಭಾವನೆಯಲ್ಲಿ ಇಲ್ಲ, ತಪ್ಪಾದ ರೀತಿಯಲ್ಲಿ ಇಲ್ಲ. ಆದರೆ ಇವತ್ತಿನ ಹುಡುಗಗಳಿಗೆ ಅದು ಮೂಢನಂಬಿಕೆ ಅನಿಸುತ್ತೆ, ಏನೋ ಆಟಾಟೋಪ ಅನಿಸುತ್ತೆ, ಏನೋ ವಿಚಿತ್ರ ಒಂದು ಆಚರಣೆಗಳು ಅನಿಸುತ್ತೆ. ಇಲ್ಲ, ಪ್ರತಿಯೊಂದು ಇದರ ಹಿಂದೆ ಒಂದು ವೈಜ್ಞಾನಿಕವಾದಂತಹ ಒಂದು ಸತ್ಯ, ವೈಜ್ಞಾನಿಕವಾದಂಥ ಒಂದು ಹಿನ್ನೆಲೆ ಖಂಡಿತ ಇದೆ ಬಂಧುಗಳು. ಇದನ್ನು ನಾವು ಅರ್ಥಕೊಳ್ಬೇಕು. ಜಾತ್ರೆ ಈ ಸಮಯದಲ್ಲಿ ಮತ್ತು ಎಷ್ಟು ಜನಕ್ಕೆ ಒಂದು ಅನುಕೂಲಗಳಾಗುತ್ತೆ ಯೋಚನೆ ಮಾಡಿದ್ದೀರಾ? ಜಾತ್ರೆ ಆಯಿತು ಅಂತಂದರೆ, ಊರಲ್ಲಿ ಜಾತ್ರೆ ಆಯಿತು ಅಂದರೆ ಅದೆಷ್ಟು ಅಂಗಡಿಗಳು, ಅದೆಷ್ಟು ಮುಂಗಟ್ಟುಗಳು, ಆ ಬೀದಿ ಬದಿ ಉದ್ದಕ್ಕೂ ಎಷ್ಟು ಜನರು, ಎಷ್ಟು ರೀತಿಯ ಒಂದು ವ್ಯಾಪಾರ ವ್ಯವಹಾರ ಇವುಗಳನ್ನ ಮಾಡ್ತಾರೆ, ಬದುಕ್ತಾರೆ ಈ ಮೂಲಕ. ಇದೆಲ್ಲದಕ್ಕೂ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದು ನಮ್ಮ ಈ ಜಾತ್ರೆ. ಭಗವಂತನ ನೆಪದಲ್ಲಿ, ಭಗವಂತನ ಪೂಜಿಸೋ ನೆಪದಲ್ಲಿ ನಾವೆಲ್ಲರೂ ಒಂದಾಗ್ತೀವಲ್ಲ, ಇದು ಒಂದಾಗುವಂತಹ ಒಂದು ಮನೋಭಾವ, ಇದು ನಮ್ಮ ಸಂಸ್ಕೃತಿಯ ಪ್ರತೀಕ. ನೋಡಿದ್ರ ಎಷ್ಟು ಖುಷಿಯಾಗತ್ತೆ. ಒಂದು ಜಾತ್ರೆ ಆದರೆ ಎಷ್ಟು ಅಂಗಡಿಗಳಿರುತ್ತೆ ಬಂಧುಗಳೇ ಅಲ್ವಾ? ಉದ್ದಕ್ಕೂ ಜಾತ್ರೆ ಪ್ರಾರಂಭ ಆಯಿತು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಕೊನೆಯವರೆಗೂ ಒಂದಲ್ಲ ಒಂದು ಅಂಗಡಿಗಳಿರುತ್ತೆ. ಬರುವ ಭಕ್ತಾದಿಗಳು ಭಗವಂತನನ್ನು ನೋಡಿಕೊಂಡು, ಆ ರಥೋತ್ಸವವನ್ನು ನೋಡಿಕೊಂಡು ಖುಷಿ ಪಟ್ಕೊಂಡು, ಹಾಗೆ ಭಕ್ತಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು, ಹಾಗೆ ಅವ್ರಿಗೆ ಬೇಕಾದಂಥ ಏನೋ ಒಂದು ವ್ಯಾಪಾರವನ್ನು ಮಾಡ್ತಾರೆ. ಈ ಮೂಲಕ ಅವ್ರಿಗೂ ಖುಷಿಯಾಗುತ್ತೆ, ಹಾಗೆ ಒಂದು ವ್ಯಾಪಾರ ಕೂಡ ಆಗುತ್ತೆ. ಆ ಜನಗಳು ಕೂಡ ಬದುಕೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲರನ್ನ ಒಂದುಗೂಡಿಸುವಂಥ ಈ ಜಾತ್ರೆಗಳು ಎಷ್ಟು ಮನಸ್ಸಿಗೆ ಮುದ ಕೊಡುತ್ತೆ. ಖಂಡಿತ ಈ ಜಾತ್ರೆಗೆ, ಯಾವ ಥರ ಜಾತ್ರೆಗೆ ನೀವು ಹೋಗಿ ಬಂದಿದ್ದೀರಾ? ಖಂಡಿತ ಹೋಗಿ ಬನ್ನಿ ಬಂಧುಗಳೇ. ಜಾತ್ರೆಗಳು ನಮ್ಮ ಸಂಸ್ಕೃತಿಯ ಪ್ರತೀಕ, ನಮ್ಮ ಹೆಮ್ಮೆಯ ವಿಚಾರ, ನಮ್ಮ ನಾಡಿನ ಹೆಮ್ಮೆ ಅದು. ಇಲ್ಲಿ ನಾನು ಕಂಡ ಹಾಗೆ ವಸಂತಪುರದಲ್ಲಿ ಭವಾನಿ ಶಂಕರನ ತೇರಾಗುತ್ತೆ. ಯಾವಾಗ? ಮಾಘ ಮಾಸದಲ್ಲಿ, ಈ ಅಮಾವಾಸ್ಯೆಯಲ್ಲಿ, ಈ ಮಾಘದ ಈ ಅಮಾವಾಸ್ಯೆಯಲ್ಲಿ ನಡೆಯುತ್ತೆ. ಹಾಗೆ ಕಲ್ಲಹಳ್ಳಿಯ ಬ್ರಹ್ಮರಥೋತ್ಸವ ಮಾಘ ಮಾಸದಲ್ಲಿಯೇ ಪೌರ್ಣಮಿಯಲ್ಲಿ, ಮಾಘ ಶುದ್ಧ ಪೌರ್ಣಮಿಯಲ್ಲಿ ಕಲ್ಲಹಳ್ಳಿಯ ಜಾತ್ರೆ ನಡೆಯುತ್ತೆ. ಖುಷಿಯಾಗುತ್ತೆ ಅಲ್ವಾ? ಕಲ್ಲಹಳ್ಳಿ ವೆಂಕಟರಮಣನ ಬ್ರಹ್ಮರಥೋತ್ಸವ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ. ಸುತ್ತಮುತ್ತ ಇರುವ 10 ಹಳ್ಳಿಗಳಿಂದ ಜನಗಳೆಲ್ಲ ಭಗವಂತನ ಸೇವೆಗೆ ಬರ್ತಾರೆ. ಇದು ಎಲ್ಲರನ್ನೂ ಸೇರಿಸುವಂತಹ ಒಂದು
ಒಂದು ಪುಣ್ಯ ಸ್ಥಳ ಆಗಿದೆ ಬಂಧುಗಳೇ. ಚಿಕ್ಕ ತಿರುಪತಿ ಅಂತಲೇ ಹೆಸರುವಾಸಿಯಾಗಿದೆ ಕಲ್ಲಹಳ್ಳಿ. ಕನಕಪುರದ ಬಳಿ ಇರುವಂಥ ಕಲ್ಲಹಳ್ಳಿ ಜಾತ್ರೆ ತುಂಬ ಫೇಮಸ್ ಆಗಿರುವಂಥದ್ದು. ಹೀಗೆ ಬೇಕಾದಷ್ಟು ಜಾತ್ರೆಗಳು ನಡೀತಾ ಇರುತ್ತೆ. ಆಯಾ ಊರಲ್ಲಿ ಇರುವಂಥ ಗ್ರಾಮ ದೇವತೆಗಳಿಗೆ ಒಂದು ಈ ರಥೋತ್ಸವವನ್ನು ಏರ್ಪಡಿಸ್ತಾ ಎಲ್ಲರೂ ಒಂದಾಗುವಂಥ ಒಂದು ಮನೋಭಾವ ಇದೆಯಲ್ಲ, ಇದು ಅತ್ಯಂತ ಅಭೂತಪೂರ್ವವಾದದ್ದು, ಅತ್ಯಂತ ಅನನ್ಯವಾದದ್ದು. ಇದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ಜಾತ್ರೆಗಳಿಗೆ ಪುಟ್ಟ ಪುಟ್ಟ ಮಕ್ಕಳುಗಳನ್ನ ಕರ್ಕೊಂಬರ್ಬೇಕು. ಆ ತೇರನ್ನು ತೋರಿಸ್ಬೇಕು. ಬಣ್ಣ ಬಣ್ಣದಿಂದ ವಿವಿಧ ಬಗೆಯ ಹೂವುಗಳಿಂದ ಅಲಂಕೃತವಾಗಿರುವಂಥ ಆ ತೇರನ್ನು ನೋಡೋಕ್ಕೆ ಒಂದು ಖುಷಿ ಆಗುತ್ತಲ್ವ, ಅದನ್ನು ತೋರಿಸ್ಬೇಕು ಬಂಧುಗಳೇ. ತುಂಬ ಖುಷಿಯಾಗುತ್ತೆ. ಆ ಮಕ್ಕಳು ಕೂಡ ನಮ್ಮ ಕಲ್ಚರನ್ನು ಪಾಲಿಸೋದಕ್ಕೆ ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗೋಣ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯವನ್ನು ಗೌರವಿಸೋಣ, ಅನುಸರಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.